ಅಂದ್ರೆ ಸುಮ್ಮನೆ ನೀವು ಮುಟ್ಟಾಗಿಲ್ಲ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತನ್ಗೆ ಹುಚ್ಚು ಸ್ವಲ್ಪ ಜಾಸ್ತಿ ಆಗಿರೋಂಗೆ ಕಾಣಿಸ್ತಾ ಇದೆ. ಯಾಕೋ ಒಂದು ವಾರದಿಂದ ಅವಳು ಮೆಂಟಲ್ ತರ ಆಡ್ತಿರೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಸೊ ಇದಕ್ಕೆ ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ಗಳನ್ನ ಹಾಕ್ಬೋದು, ಆದ್ರೆ ಅವಳು ಮಾಡ್ತಿರೋದು ನಿಜವಾಗ್ಲೂ ಕೂಡ ಮೆಂಟಲ್ ರೀತಿಯಲ್ಲೇ. ಸೊ ಇವತ್ತು ಬಿಗ್ ಬಾಸ್ ಅವರು ಒಂದು ಜೋಡಿ ಟಾಸ್ಕ್ ನ ಕೊನೆಯ ಟಾಸ್ಕ್ ಅನ್ನ ಕೊಡ್ತಾರೆ. ಈಗಾಗಲೇ 4 ಜನ ಲಾಸ್ಟ್ ಆಗಿ ಆಡ್ತಾ ಇದ್ದಾರೆ. ಅದರಲ್ಲಿ ಯಾರು ಜಾಸ್ತಿ ಬಾಲ್ಗಳನ್ನ ಮೊದಲ 3 ತಂಡ ಇಡ್ತಾರೋ ಅವರು ಡೈರೆಕ್ಟ್ ಫೈನಲ್ ಟಾಸ್ಕ್ಗೆ ಆಡ್ಲಿಕ್ಕೆ ಹೋಗ್ತಾರೆ. ಸೊ ಒಬ್ರು ಅಲ್ಲಿಂದ ಎಲಿಮಿನೇಟ್ ಆಗ್ತಾರೆ. ಸೊ ಟಾಸ್ಕ್ ಏನಂತ ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಲವಾರು ಬಾಲ್ಗಳನ್ನ ಹಾಕಿದ್ದಾರೆ. ಈ 2 ಜೋಡಿಗಳಿಗೂ 2 ಕೋಲ್ಗಳನ್ನ ಕೊಟ್ಟಿರ್ತಾರೆ. ಆ ಕೋಲ್ಗಳ ಒಂದು ಗ್ರಿಪ್ಪಿನಿಂದ ಬಾಲ್ಗಳನ್ನು ತಂದು ತಮ್ಮ ಕಲ್ಲರ್ನ ಒಂದು ಬಾಕ್ಸ್ ಒಳಗೆ ಹಾಕಬೇಕು. ಅತಿ ಹೆಚ್ಚು ಬಾಲ್ಗಳನ್ನು ಯಾರು ಸಂಗ್ರಹ ಮಾಡಿರ್ತಾರೋ ಟಾಪ್ 3 ಟೀಮ್ಗಳು ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಶಿಪ್ ನ ಫೈನಲ್ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಒಬ್ರು ಎಲಿಮಿನೇಟ್ ಆಗಿ ಹೋಗ್ತಾರೆ. ಇದಕ್ಕೆ ಉಸ್ತುವಾರಿಯಾಗಿ ನಮ್ಮ ಧ್ರುವಂತ್ ಅವ್ರನ್ನ ಇಟ್ಟಿರ್ತಾರೆ. ಆದ್ರೆ ಇದರಲ್ಲಿ ಹಲವಾರು ನಿಯಮಗಳಿರ್ತದೆ. ಒಬ್ಬರ ಕೋಲ್ ಒಬ್ರು ಮುಟ್ಟೋಂಗಿಲ್ಲ ಅಂತ. ರಕ್ಷಿತಾ ಅವರು ತಮ್ಮ ಬಾಲನ್ನ ಸ್ವಿಮ್ಮಿಂಗ್ ಪೂಲ್ ಇಂದ ಎತ್ಕೊಂಡು ಹೋಗ್ಬೇಕಾದ್ರೆ ಸೊ ಮಾಳು ಅವರ ಕೋಲನ್ನ ಮುಟ್ಟು ಬಿಡ್ತಾರೆ. ಆ ಸಂದರ್ಭದಲ್ಲಿ ನೋಡಿದಂತಹ ಧ್ರುವಂತ್ ಅವರು ಅದನ್ನ ಮುಟ್ಟುವಂತೆ ಇಲ್ಲ ಅಂದಾಗ ನನಗೆ ಗೊತ್ತೈತೆ ಹೋಗು ಅಂತ ಹೇಳಿ ಅವರಿಗೆ ಅವಾಜನ್ನ ಹಾಕ್ಬಿಡ್ತಾಳೆ ಈ ರಕ್ಷಿತಾ. ಸೊ ಈ ರಕ್ಷಿತಂಗೆ ಏನಾಗಿದೆಯೋ ಗೊತ್ತಿಲ್ಲ, 2 ವಾರದಿಂದ ಇವಳೇ ಸುಪೀರಿಯರ್ ತರ ಆಡ್ತಾ ಇದ್ದಾಳೆ. ಸೊ ಮುಂಬೈ ಬುದ್ಧಿಯನ್ನ ತೋರಿಸ್ತಾ ಇದ್ದಾಳೆ. ಇವಳನ್ನ ತುಂಬಾ ಜನ ಹಚ್ಕೊಂಡಿದ್ದಕ್ಕೂ ನಾವೆಲ್ಲ ಕೂಡ ಇವಳಿಗೆ ಓಟ್ ಹಾಕಿದ್ಕು ಇವಳಿಗೆ 2 ಕೊಂಬು ಬಂದೋ ರೀತಿ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಅಲ್ಲಿ ಉಸ್ತುವಾರಿಯ ನಿಯಮನೇ ಅಂತಿಮ ಆಗಿರ್ತದೆ, ಅವರ ತೀರ್ಮಾನನೇ ಅಂತಿಮ ಆಗಿರ್ತದೆ. ಬಟ್ ಉಸ್ತುವಾರಿಗೆ ಅವಾಜನ್ನ ಹಾಕ್ತಾಳೆ. ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಹೇಳ್ತಾರೆ ಅವ್ರು ಹೇಳ್ತಿರೋದನ್ನ ಕೇಳಬೇಕು ನೀನು ಅಂತ ಹೇಳಿ. ಸೊ ಧ್ರುವಂತ್ ಅವರು 10 ಸೆಕೆಂಡ್ಗಳ ಪಾಸ್ ಅನ್ನ ಕೊಟ್ಟರು ಕೂಡ ಅದು ನನಗೆ ಗೊತ್ತಿದೆ ನೀನು ಹೋಗಿಲ್ಲಿಂದ ಅಂತ ಹೇಳಿ ಅವರಿಗೇನೆ ಅವಾಜ್ ಹಾಕ್ಬಿಡ್ತಾರೆ. ಆಗ ಅವರು ಆ ಆಟವನ್ನು ನಿಲ್ಲಿಸಿದಾಗ ಕೋಲ್ ತಗೊಂಡು ನೀರನ್ನ ಜೋರಾಗಿ ಹೊಡೆದು ಹಾ 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 ಅಂತ ಒಳ್ಳೆ ಹುಚ್ಚಿ ತರ ಮಾಡ್ತಾ ಇದ್ದಾಳೆ. ಇವಳಿಗೆ ತಿಕ್ಲು ಅತಿ ಹೆಚ್ಚಾಗಿ ಏರ್ಬಿಟ್ಟಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ಕಂಟೆಸ್ಟೆಂಟ್ ಆಗಿ ಬಂದಾಗ ಯಾವ ರೀತಿ ಇವಳು ಇನ್ನೋಸೆಂಟ್ ಅಂತಿದ್ವೋ 100% ಇವಳು ಇನ್ನೋಸೆಂಟ್ ಅಲ್ಲ. ಇವಳು ನಾಗರಾವು 2 ತಲೆ ಇರುವಂತಹ ಹಾವು. ಸೊ ಇವಳಿಗೆ ಕೇವಲ ವಿಷ ಅಷ್ಟೇ ತುಂಬಿರುವಂತದ್ದು. ಇವಳು ಯಾರನ್ನ ಯಾವ ರೀತಿ ನೆಗೆಟಿವ್ ಆಗಿ ಕಾಣಿಸ್ಬಿಡ್ತಾಳೋ ಅಂತ ಹೇಳಿ ನಿಜಕ್ಕೂ ಗೊತ್ತಿಲ್ಲ. ಅಶ್ವಿನಿ ಅವರು ಈ ಹಿಂದೆ ಅಂದ್ರು ಒಬ್ಬ ವ್ಯಕ್ತಿಯನ್ನ ನೆಗೆಟಿವ್ ಆಗಿ ಕರ್ಕೊಂಡು ಹೋಗೋದು ಈ ಮನೇನೆ ನೆಗೆಟಿವ್ ಮಾಡ್ತಿರೋದು ಇವರು ಅಂತ ಹೇಳಿ. ಸೊ ಈಗ ನಮಗೂ ಕೂಡ ಅದು ನಿಧಾನಕ್ಕೆ ಅರ್ಥ ಆಗ್ತಾ ಬರ್ತಾ ಇದೆ ಅಂತಾನೂ ಕೂಡ ನನಗೆ ಅನಿಸ್ತು. ಏನೇ ಆಗ್ಲಿ ಮೋಸ ಮಾಡಿ ಗೆಲ್ಲೋದಕ್ಕಿಂತ ನಿಯತ್ತಿಂದ ಗೆದ್ದಿದ್ರೆ ಇವತ್ತು ರಕ್ಷಿತನ್ಗೆ ತುಂಬಾ ಜನ ಫ್ಯಾನ್ಸ್ ಆಗ್ತಿದ್ರು. ಬಟ್ ಫ್ಯಾನ್ಸ್ ಡಿಕ್ರೀಸ್ ಆಗ್ತಿರೋದನ್ನ ನೀವೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ನೋಡಬಹುದು, ಎಲ್ಲ ಕಮೆಂಟ್ಗಳಲ್ಲೂ ನೋಡಬಹುದು. ಇವಳು ಆಡ್ತಿರೋ ಆಟ ನನಗಂತೂ ಒಂಚೂರು ಇಷ್ಟ ಆಗ್ತಿಲ್ಲ. ಸೊ ಈ ಆಟದಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಅಂದ್ರೆ ಮಾಳು ಮತ್ತೆ ರಕ್ಷಿತಾ ಒಳಗೆ ಹೋಗ್ಬೇಕು. ಪಾಪ ಮಾಳು ನಿಯತ್ತಾಗಿ ಆಡ್ತಿದ್ರು ಕೂಡ ರಕ್ಷಿತನ್ ಕಡೆಯಿಂದ ಅವನಿಗೂ ಕೂಡ ನೆಗೆಟಿವ್ ಬರ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಬಟ್ ಏನೇ ಆಗ್ಲಿ ಲಾಸ್ಟ್ ಫೈನಲ್ ಅಲ್ಲಿ ಈಗ ರಘು ಅಣ್ಣ ಜೋಡಿ ಹಾಗೆ ಗಿಲ್ಲಿ ಜೋಡಿ, ಅಭಿಷೇಕ್ ಜೋಡಿ ಹಾಗೆ ನಮ್ಮ ಮಾಳು ಜೋಡಿ ಆಡ್ತಾ ಇದೆ. ಇದ್ರಲ್ಲಿ ಯಾರು ಹೊರ ಹೋಗ್ತಾರೆ ಅಂತ ಹೇಳಿ ನಾವು ಎಪಿಸೋಡ್ ನೋಡಿ ಲೈಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಏನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.